ಜರುಗಿದ ಸತ್ಯಂ ಕನ್ನಡ ಚಲನಚಿತ್ರದ ಧ್ವನಿ ಸುರುಳಿ ಬಿಡುಗಡೆ. ಉತ್ತರ ಕರ್ನಾಟಕ ರಂಗಭೂಮಿ ಹಾಗೂ ಬೆಳ್ಳಿತೆರೆಯ ಹೆಬ್ಬಾಗಿಲು ಸಚಿವ ಶಿವರಾಜ್ ತಂಗಡಗಿ. ರಂಗಭೂಮಿ ಸೇರಿದಂತೆ ಬೆಳ್ಳಿತೆರೆಗೆ ಉತ್ತರ ಕರ್ನಾಟಕದ ಭಾಗದ ಜನತೆಯ ಕೊಡುಗೆ ಅನನ್ಯವಾಗಿದ್ದು, ಬಹುತೇಕ ಈ ಭಾಗವು ಹೆಬ್ಬಾಗಿಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಅಭಿಪ್ರಾಯಪಟ್ಟರು. ಅವರು ರವಿವಾರದಂದು ಜಗಜೀವನ್ ರಾವ್ ಸರ್ಕಲ್ ವೃತ್ತದ ಬಳಿ ಶ್ರೀ ಮಾತಾ ಕಂಬೈನ್ಸ್ ಆಯೋಜಿಸಿದ ಸತ್ಯಂ ಕನ್ನಡ ಚಲನಚಿತ್ರದ ಧ್ವನಿ ಸುರುಳಿಯನ್ನ ಹಾಗೂ ಟೀಸರ್ ಬಿಡುಗಡೆಯನ್ನ ನೆರವೇರಿಸಿ ಮಾತನಾಡಿದರು. ಉತ್ತರ ಕರ್ನಾಟಕ ಹಲವು ದಶಕಗಳಿಂದ ರಂಗಭೂಮಿಗೆ ಸುಮಾರು 120ಕ್ಕೂ ಅಧಿಕ ನಾಟಕ ಕಂಪನಿಗಳ ಮೂಲಕ ರಂಗ ಕಲಿಯಲು ಜೀವಂತವಾಗಿ ಉಳಿಯುವಲ್ಲಿ ಶ್ರಮಿಸುತ್ತಾ ಬರಲಾಗಿದೆ. ಬಹುತೇಕ ಈ ಭಾಗದ ಹಲವು ಕಲಾವಿದರು ಬೆಳ್ಳಿತೆರೆಯಲ್ಲಿ ಅದ್ಭುತ ಸಾಧನೆಗೈದಿದ್ದು ನಾವು ಕಾಣಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದವರೇ ಆದ ಮಹಾಂತೇಶ್ ವಿಕೆ ನಿರ್ಮಾಣದಲ್ಲಿ ಸತ್ಯಂ ಕನ್ನಡ ಚಲನಚಿತ್ರ ಬೆಳ್ಳಿತೆರೆಗೆ ಆಗಮಿಸಲಿದ್ದು, ದಿನೋತ್ಸವ ಆಚರಿಸಲಿ. ಕನ್ನಡ ಚಿತ್ರವನ್ನು ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಹೋಗಿ ವೀಕ್ಷಣೆ ಮಾಡುವುದರ ಮೂಲಕ ಚಿತ್ರರಂಗದ ಅಭಿವೃದ್ಧಿಗೆ ಮುಂದಾಗುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನ ಸಮಾಜ ಸೇವಕ ಎಸ್ಆರ್ ನವಿಲಿ ಹಿರೇಮಠ್ ಉಳಿಸಿ ಮಾತನಾಡಿ, ಮೂಲತಃ ಶಿವರಾಜ್ ತಂಗಡಗಿ ಅವರು ನಮ್ಮ ಗ್ರಾಮದವರಿಗೆ ಅವರಿಗೆ ಅದೃಷ್ಟದ ಲಕ್ಷ್ಮಿ ಒಲಿದು ಬಂದಿದ್ದಾಳೆ. ಸರ್ಕಾರ ರಚನೆ ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಸರ್ಕಾರ ಉಳಿಸಬೇಕೆಂಬ ಚಾಣಾಕ್ಷತನ ಬುದ್ಧಿವಂತಿಕೆ ಹೊಂದಿದ್ದಾರೆ ಎಂದು ಸಚಿವ ಶಿವರಾಜ್ ತಂಗಡಗಿ ಅವರ ರಾಜಕೀಯ ನಡೆ ಕುರಿತು ಮಾತನಾಡಿದರು. ದಿವ್ಯ ಸಾನ್ನಿಧ್ಯವನ್ನ ಹೆಬ್ಬಾಳ ಮಠದ ನಾಗಭೂಷಣ ಶಿವಾಚಾರ್ಯರು ವಹಿಸಿದರು. ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಮಾಜಿ ಸಂಸದ ಶಿವರಾಮ್ ಗೌಡ್ರು, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಮಲ್ಲಿಕಾರ್ಜುನ್ ನಾಗಪ್ಪ, ರಾಘವೇಂದ್ರ ಶೆಟ್ಟಿ, ಅಶೋಕ ಸ್ವಾಮಿ ವಕೀಲರು, ಎಚ್ಎಂ ಸಿದ್ದರಾಮಯ್ಯ ಸ್ವಾಮಿ, ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ನಾಯಕ ನಟ ಸಂತೋಷ್ ಬಾಲರಾಜ್, ನಟಿ ರಂಜನಿ ರಾಘವನ್, ನಿರ್ದೇಶಕ ಅಶೋಕ ಕಡಬ ಇತರರು ಉಪಸ್ಥಿತರಿದ್ದರು. ಎಂಕೆ ಮೆಲೋಡೀಸ್ ಕೊಪ್ಪಳ ಅವರಿಂದ ಸಂಗೀತ, ಮಿಮಿಕ್ರಿ, ಹಾಸ್ಯ ಕಾರ್ಯಕ್ರಮ ಜರುಗಿದವು. ಮಾಡಬೇಕು ಅಂತಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಕೂತು ಅವರೇ ಡ್ರೈವ್ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೋಸ್ಕರ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಬೇರೆ ಡ್ರೈವರ್ ಇಡೋದು ಮತ್ತೆ ಅವರು ಸ್ವಲ್ಪ ನಿದ್ದೆ ಮಾಡೋದು ಅದೆಲ್ಲ ಬೇಡ ಸರ್. ಉತ್ತರ ಕರ್ನಾಟಕದ ಕಾರ್ಯಕ್ರಮಗಳಲ್ಲಿ ನಾನು ಯಾವಾಗಲೂ ಇರ್ತೀನಿ ಅಂತೇಳಿ ಕೂತು ಅವರು ಡ್ರೈವಿಂಗ್ ಮಾಡ್ಕೊಂಡೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಂತ ಒಂದು ಡೆಡಿಕೇಟೆಡ್ ಆಕ್ಟರ್ ಅಂದ್ರೂ ಕೂಡ ತಪ್ಪಾಗಲಾರದು. ಸನ್ಮಾನ್ಯ ಸಂತೋಷ್ ಬಾಲರಾಜ್ ಒಂದ್ಸಲಿ ಜೋರಾಗಿ ತಪ್ಪಾಳೆ ಆಗಲಿ. ಇವತ್ತು ನಿನ್ನೆ ನಿನ್ನೆ ರಾತ್ರಿ ಫುಲ್ ಡ್ರೈವ್ ಮಾಡ್ಕೊಂಡು ಬಂದು ಇವತ್ತು ಬೆಳಗಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯರು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಮಿತ್ರರು ಕೂಡ ಅದರೊಂದಿಗೆ ಕಾನೂನು ಮತ್ತು ಸುರಕ್ಷತೆಯನ್ನು ಪಾಲನೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆಯ ಸಮಸ್ತ ಸಿಬ್ಬಂದಿಯವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಇವತ್ತು ನಾವು ನಿಮ್ಮ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಭಾಗದ ಮಣ್ಣಿನ ಮಗ ಶ್ರೀಯುತ ಮಹಾಂತೇಶ್ ಗಣಾಮಣಿ ಮಠರವರು ನಿರ್ಮಾಣ ಮಾಡತಕ್ಕಂಥ ಒಂದು ಅದ್ಭುತವಾದ ಚಿತ್ರ ಸತ್ಯಂ ಅವರ 2ನೇ ಚಿತ್ರ. ಇದಕ್ಕೆ ಮುಂಚೆ ಒಂದು ಚಿತ್ರವನ್ನ ಬಿಡುಗಡೆ ಮಾಡಿದ್ರು, ಲಡ್ಡು ಮುತ್ತಿಯ ಚಿತ್ರ. ಎಲ್ಲರಿಗೂ ಗೊತ್ತಾ? ಬಹಳ ಅದ್ಭುತವಾಗಿ ತೆರೆಕಂಡ ಚಿತ್ರ. ಗಂಗಾವತಿ ಮತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲಿ 100 ದಿನಗಳನ್ನ ಚಿತ್ರ ದಿನೋತ್ಸವವನ್ನ ಸುಮಾರು 5 ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನ